ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ಮತ್ತೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಮಧ್ಯಾಹ್ನ ಭಾರತೀನಗರ ಠಾಣೆಯಲ್ಲಿ ವಿಚಾರಣೆ ನಡೆಯಲಿದೆ. ಎಸಿಪಿ ಪ್ರಕಾಶ್ ರಾಥೋಡ್ ಎದುರು ಶಾಸಕ ಹಾಜರಾಗಲಿದ್ದಾರೆ. ಪದೇ ಪದೇ ವಿಚಾರಣೆಗೆ ಕರೆಯನ್ನ ನೀಡಲಾಗ್ತಾ ಇದೆ. ಇದರಿಂದ ಶಾಸಕರಿಗೆ ಬಂಧನದ ಭೀತಿ ಕೂಡ ಎದುರಾಗಿದೆ. ಹಲಸೂರು ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ಗೆ ಮತ್ತೆ ವಿಚಾರಣೆ ನಡೆಯಲಿದೆ. ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಮಧ್ಯಾಹ್ನ ಭಾರತೀನಗರ ಠಾಣೆಯಲ್ಲಿ ಈ ಒಂದು ವಿಚಾರಣೆ ಇರುವಂತದ್ದು. ಎಸಿಪಿ ಪ್ರಕಾಶ್ ರಾಥೋಡ್ ಎದುರು ಶಾಸಕ ಹಾಜರಾಗಲಿದ್ದಾರೆ. ಪದೇ ಪದೇ ವಿಚಾರಣೆಗೆ ಕರೆಯನ್ನ ನೀಡಲಾಗ್ತಾ ಇದೆ. ಇದರಿಂದ ಶಾಸಕರಿಗೆ ಬಂಧನದ ಭೀತಿ ಕೂಡ ಎದುರಾಗಿದೆ. ಇನ್ನು ಕೊಲೆ ಪ್ರಕರಣ ಸಂಬಂಧ ತನಿಖೆಯನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಒಟ್ಟು 11 ಜನರನ್ನ ಬಂಧಿಸಿ ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಬೈರತಿ ಬಸವರಾಜ್. ಶಾಸಕ ಬೈರತಿ ಬಸವರಾಜ್ಗೆ ಮತ್ತೆ ವಿಚಾರಣೆಗೆ ಇದು ಎರಡನೇ ಬಾರಿ ಹಾಜರಾಗೋದಕ್ಕೆ ಸೂಚಿಸಿದ್ದಾರೆ ಪೊಲೀಸರು. ಇಂದು ಭಾರತೀನಗರ ಪೊಲೀಸ್ ಠಾಣೆಗೆ ಬೈರತಿ ಬಸವರಾಜ್ ಬರಲಿದ್ದಾರೆ. ಅಲ್ಲದೆ ಬೈರತಿ ಬಸವರಾಜ್ ಅರ್ಜಿ ಸಂಬಂಧ ಇಂದು ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆಯಲಿದೆ. ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬೈರತಿ ಬಸವರಾಜ್. ಇಂದು ವಿಚಾರಣೆಯನ್ನ ಮುಂದೂಡಿತ್ತು. ಇಂದಿಗೆ ಹೈಕೋರ್ಟ್ ಇಂದು ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ. ಇನ್ನು ಬೈರತಿ ಬಸವರಾಜ್ ಪರ ವಾದವನ್ನ ಮಂಡಿಸಲಿದ್ದಾರೆ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು. ಇಂದು ಈ ಒಂದು ಹೈಕೋರ್ಟ್ನಲ್ಲಿ ಈ ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಬೈರತಿ ಬಸವರಾಜ್. ಈ ಕುರಿತಾಗಿ ಇಂದಿಗೆ ಹೈಕೋರ್ಟ್ ಈ ವಿಚಾರಣೆಯನ್ನ ಮುಂದೂಡಿರುತ್ತೆ. ಇಂದು ಈ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಹಲಸೂರು ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಬೈರತಿ ಬಸವರಾಜ್ ಅವರನ್ನ ಮತ್ತೆ ಎರಡನೇ ಬಾರಿಗೆ ವಿಚಾರಣೆಗೆ ಕರೆದಿರುವಂಥದ್ದು. ಜೊತೆಗೆ ಈ ರೀತಿ ಪದೇ ಪದೇ ವಿಚಾರಣೆ ಕರೀತಾ ಇರೋದ್ರಿಂದ ಒಂದು ಶಾಸಕರಿಗೆ ಬಂಧನದ ಭೀತಿ ಕೂಡ ಇರುವಂಥದ್ದು. ಜೊತೆಗೆ ಈ ಪ್ರಕರಣ ರದ್ದು ಕೋರಿ ಅವರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಕೂಡ ಇಂದು ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಈ ಪ್ರಕರಣದ ಕಂಪ್ಲೀಟ್ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಸಂಜನಾ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದೊಂದು ಭಾಗ. ಮತ್ತು 11 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಆಪ್ತ ಎನ್ನಲಾದಂತಹ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಆತ ಅಬ್ಸ್ಕಾಂಡ್ ಆಗಿರುವಂತದ್ದು. ಆತನಿಗಾಗಿ ಪೊಲೀಸರು ಬಲೆ ಎನ್ನಿಸಿದ್ದಾರೆ. ಇನ್ನು ಆ ಪ್ರಕರಣದಲ್ಲಿ ಪ್ರಮುಖವಾಗಿ ಎಫ್ಐ ಆರೋಪಿ ಆಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಏನಿದ್ದಾರೆ ಅವರ ವಿರುದ್ಧವಾಗಿ ಈ ಸಾಕ್ಷ್ಯಗಳನ್ನ ಕಂಡುಕೊಳ್ಳುವಲ್ಲಿ ಪೊಲೀಸರು ಮತ್ತು ಅವರನ್ನ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. 2-3 ದಿನಗಳ ಹಿಂದೆ ಬೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು. ಅದಕ್ಕೆ ಸಮಂಜಸವಾದ ಉತ್ತರವನ್ನ ಬೈರತಿ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದಾದ ಮೇಲೆ ಮತ್ತೆ ಬುಧವಾರ ಬರೋದಕ್ಕೆ ಹೇಳಿದ್ದಾರೆ ಅಂತ ಸ್ವತಃ ಶಾಸಕರೇ ಹೇಳಿದ್ರು. ಮತ್ತು ವಿಚಾರಣೆಗೆ ನಾನು ಸ್ಪಂದಿಸ್ತೀನಿ, ನನ್ನ ಪಾತ್ರ ಏನೂ ಇಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ ಹೇಳಿದ್ರು. ಇನ್ನು ಪ್ರಮುಖವಾಗಿ ಇವತ್ತು ಅವರು ಮತ್ತೆ 11:30ರಿಂದ 12:30 ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಕಳೆದ ಬಾರಿ ಕೂಡ 11:30ಕ್ಕೆ ಟೈಮ್ ಕೊಟ್ಟಿದ್ರು, ಆದ್ರೆ ಅವರು 2:30ಕ್ಕೆ ವಿಚಾರಣೆಗೆ ಆಗಮಿಸಿದ್ರು. ಇವತ್ತು ಕೂಡ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದೊಂದು ಭಾಗ. ಮತ್ತು ಬೈರತಿ ಬಸವರಾಜ್ ಏನೋ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ತನ್ನ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನ ಮತ್ತು ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ವಿಚಾರಣೆಗೆ ನೀವು ಹೋಗಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಹೀಗಾಗಿ ವಿಚಾರಣೆಗೆ ಹೋಗಿ ಅಂತ ಸೂಚನೆಯನ್ನು ಕೊಟ್ಟು ಇವತ್ತಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತ್ತು. ಹೀಗಾಗಿ ಮಧ್ಯಾಹ್ನದ ನಂತರ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಬೈರತಿ ಬಸವರಾಜ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ವಾದವನ್ನ ಮಾಡಿಸ್ತಾರೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಹೀಗಾಗಿ ಬೈರತಿ ಬಸವರಾಜ್ ಒಂದು ಕಡೆ ವಿಚಾರಣೆ ಎದುರಿಸುವಂತದ್ದು, ಮತ್ತೊಂದು ಕಡೆ ಅವರ ಅರ್ಜಿಯನ್ನ ಏನು ಇವತ್ತು ಕೋರ್ಟ್ ಊರ್ಜಿತ ಮಾಡುತ್ತಾ ಮತ್ತು ತಿರಸ್ಕಾರ ಮಾಡುತ್ತಾ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ನೋಡ್ಬೇಕಾಗತ್ತೆ, ಅಥವಾ ಮುಂದೂಡಿಕೆ ಮಾಡ್ಲಾಗತ್ತಾ ಈ ಒಂದು ವಿಚಾರಣೆಯನ್ನ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ನಾವು ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಏನು ಸಂದರ್ಭ ಏನಿದೆಯಲ್ಲ, ಇವತ್ತಿನ ಏನಿದೆಯಲ್ಲ, ಅದು ಬೈರತಿ ಬಸವರಾಜ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂತಂದ್ರೆ ಏನಾದ್ರೂ ಕೂಡ ಅರ್ಜಿ ತಿರಸ್ಕಾರ ಆಯ್ತು ಅಂತಂದ್ರೆ ಎಫ್ಐಆರ್ ಹಾಗೆ ಮುಂದುವರಿಯುತ್ತೆ ಮತ್ತು ಪ್ರಕರಣದಲ್ಲಿ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ಇವತ್ತು ಏನಾದ್ರೂ ಕೂಡ ಸಾಕ್ಷ್ಯಗಳು ಏನಾದ್ರೂ ಪ್ರಾಥಮಿಕ ತನಿಖೆಯಲ್ಲಿ ಭೈರತಿ ವಿರುದ್ಧವಾಗಿ ಏನಾದ್ರೂ ಸಾಕ್ಷ್ಯಗಳು ಸಂಗ್ರಹವಾದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಬಂಧಿಸುವಂತಹ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಕೊಲೆ ಪ್ರಕರಣದಲ್ಲಿ ಈ ರೀತಿಯಾದಂತಹ
ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇದು ಒಂದು ಬ್ರೂಟಲ್ ಕೇಸ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಕೊಲೆಯಂತಹ ಪ್ರಕರಣಗಳಲ್ಲಿ ಆ ಆರೋಪಿಗಳನ್ನ ಅರೆಸ್ಟ್ ಮಾಡಲೇಬೇಕಾಗತ್ತೆ. ಆದ್ರೆ ಶಾಸಕರು ಅನ್ನೋ ಒಂದು ಕಾರಣಕ್ಕೆ ಭಾರತೀನಗರ ಪೊಲೀಸರು ಕೂಡ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಆದ್ರೆ ಸಾಕ್ಷ್ಯಗಳು ಲಭ್ಯವಾದಂತಹ ಸಂದರ್ಭದಲ್ಲಿ ಭೈರತಿ ಅವರನ್ನು ಕೂಡ ಬಂಧಿಸಬೇಕಾಗತ್ತೆ. ಹೀಗಾಗಿ ಇವತ್ತು ಅವರನ್ನ ಬಂಧಿಸ್ತಾರ ಪೊಲೀಸರು ಅಥವಾ ವಿಚಾರಣೆ ನಡೆಸಿ ಮತ್ತೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ ಸಿಂಚನ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.